ಬೆಳಗಾವಿ ಜನರೇ ಇದನ್ನು ಮಾಡ್ತಾ ಇದ್ದಾರೆ. ಒಂದು ಬೆಳಗಾವಿ ಜನಕ್ಕೆ ಹೆಮ್ಮೆಯ ವಿಷಯ ಇದು. ಒಂದು ಪೀರಿಯಾಡಿಕ್ ಫಿಲ್ಮ್ ಇದು, ಹಿಸ್ಟಾರಿಕಲ್ ಮೂವಿ. ಅದ್ರ ಬಗ್ಗೆ 2 ವರ್ಷದಿಂದ ಸಾಕಷ್ಟು ಕಥೆಯ ಬಗ್ಗೆ ಅದನ್ನ ಎಲ್ಲ ನೋಡ್ಕೊಳ್ತಾ ಇದ್ದಾರೆ. ಹೇಗೆ ಡೈಲಾಗ್ಸ್ ಬರಿಬೇಕಿತ್ತು, ಕಥೆಯ ಮೂಲವನ್ನು ನಾವು ಸರಿಯಾಗಿ ಪ್ರದರ್ಶನ ಚಿತ್ರಪಟದಲ್ಲಿ ಸರಿಯಾಗಿ ನಾವು ತೋರಿಸ್ಬೇಕು ಅನ್ನೋ ಕಾರಣದಿಂದ ಅದಕ್ಕೆ ಸಾಕಷ್ಟು ರಿಸರ್ಚ್ ವರ್ಕ್ ಅನ್ನು ಮಾಡ್ತಾ ಇದ್ದಾರೆ. ಬೆಳಗಾವಿಯವ್ರನ್ನೇ ತಗೊಂಡು ಎಲ್ಲರೂ ಕಲಾವಿದರನ್ನ ತಗೊಳ್ಬೇಕು, ಅದೊಂದು ಅವರ ಮನಸ್ಥಿತಿಯ ಒಂದು ಒಳ್ಳೆ ಭಾವನೆ ಅಂತ ಹೇಳಬೇಕು. ಯಾಕಂದರೆ ಇಲ್ಲಿ ಸಾಕಷ್ಟು ಕಲಾವಿದ್ದಾರೆ. ನಾನು ಒಂದು 20 ವರ್ಷದಿಂದ ನಾಟಕ ರಂಗದಲ್ಲಿದ್ದೇನೆ, ರಂಗ ಸಂಪದ, ರಂಗ ಸೃಷ್ಟಿ. ಇಲ್ಲಿ ಸಾಕಷ್ಟು ಬರೆಯೋರು ಇದ್ದಾರೆ. ಶಿರೀಶ್ ಜೋಶಿ ಅವರು 1-2 ಮೂವಿಗೆ ಅವಾರ್ಡು ತಗೊಂಡಿದ್ದಾರೆ, ಸ್ಟೇಟ್ ಅವಾರ್ಡ್ ತಗೊಂಡಿದ್ದಾರೆ ಫಿಲ್ಮಲ್ಲಿ ಬರೆದು. ಇಂಥ ಒಳ್ಳೊಳ್ಳೆ ಕಲಾವಿದರು ಇರುವಾಗ ಬೆಳಗಾವಿಯವರೇ ಇಂಥದನ್ನೊಂದು ಫಿಲ್ಮಲ್ಲಿ ಮಾಡಲಿಕ್ಕೆ ಹೊರಟಿದ್ದಾರೆ ಅಂದರೆ ಒಂದು ಹೆಮ್ಮೆಯ ವಿಷಯ. ನಾವೆಲ್ಲ ಅವರಿಗೆ ಕೈ ಜೋಡಿಸ್ಬೇಕು ಅಂತ ಕೇಳ್ಕೊತೀನಿ. ಅದ್ರ ಬಗ್ಗೆ ಈಗ ಒಂದು ಬೇಸ್ ಫೌಂಡೇಶನ್ ಮಾಡ್ತಾ ಇದ್ದಾರೆ ಅಷ್ಟೇ. ಒಳ್ಳೆ ಡೈರೆಕ್ಟರ್ ಸಿಕ್ಕಿದ್ದಾರೆ, ಒಳ್ಳೆ ಪ್ರೊಡ್ಯೂಸರ್ ಸಿಕ್ಕಿದ್ದಾರೆ. ಇದೆಲ್ಲ ಅವರ ಒಂದು ಒಳ್ಳೆ ಲಕ್, ನಮ್ಮ ಬೆಳಗಾವಿ ಜನರ ಒಂದು ಒಳ್ಳೆ ಲಕ್ ಅಂತಲೇ ಹೇಳಬೇಕು. ಸೊ ಎಲ್ಲರೂ ಕೈ ಜೋಡಿಸಿ ಅವರಿಗೆ ನಾವು ಹುರಿದುಂಬಿಸೋಣ ಅಂತ ಹೇಳಕ್ಕೆ ನಾನಿಲ್ಲಿ ಬಂದಿದ್ದೀನಿ, ಒಂದು ಕಲಾವಿದೆಯಾಗಿ. ಬೇರೆ ಎಲ್ಲ ಅವರು ಪ್ರಶ್ನೆಗೆಲ್ಲ ನಿಮ್ದೆಲ್ಲ ಉತ್ತರ ಸಿಕ್ಕಿರಬೇಕು.